ಎಲ್ಲರಿಗೂ ನಮಸ್ಕಾರ. ಹಲೋ ಎವ್ರಿವನ್, ಇಟ್ಸ್ ಅಮ್ಮನ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮಮ್ಮ ಕರ್ಜಿಕಾಯಿ ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. 1.5 ಗ್ಲಾಸ್ ತಗೊಂಡಿದ್ದೀನಿ, ಒಂದು ಚಿಕ್ಕ ಗ್ಲಾಸಲ್ಲಿ. ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಬೇಕು, ಕೆಂಪಗಾಗಂಗೆ, ಸಿಪ್ಪೆ ಎಲ್ಲ ಬಿಡಂಗೆ. ಒಂದು ಗ್ಲಾಸ್ ಕಡಲೆಪಪ್ಪು ತಗೊಂಡಿದ್ದೀನಿ, ಕೆಂಪಗೆ ಹುರಿದಿಟ್ಕೊಂಡಿದ್ದೀನಿ ಕಡಲೆ ಬೀಜ. ಸ್ವಲ್ಪ ಹುರ್ಕೊಂಡ್ರೆ ಸಾಕು ಕೆಂಪಗಾದರೆ. ಗಸಗಸೆ 2 ಟೀ ಸ್ಪೂನ್ ಹುರ್ಕೊತಾ ಇದ್ದೀನಿ. ಉರಿ ಸಣ್ಣಗೆ ಇಟ್ಕೊಂಡು ಹುರ್ಕೊಬೇಕು. 1 ಕಪ್ ಒಣಕೊಬ್ಬರಿ ತಗೊಂಡಿದ್ದೀನಿ. ಹಿಟ್ಟು ಕಲಿಸ್ತಾ ಇದ್ದೀನಿ. ಮೈದಾ ಹಸಿಟ್ಟು 1.5 ಕಪ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಿರೋಟಿ ರವೆ 1.5 ಸ್ಪೂನ್ ನೆನೆ ಹಾಕಿದ್ದೀನಿ. ಒಂದು 10 ನಿಮಿಷ ಮುಂಚೆನೇ ನೆನೆ ಹಾಕಬೇಕು. ಒಂದು 10 ನಿಮಿಷ ನೆನೆ ಹಾಕಿಟ್ಟಿರೋದು ಇದು ಚಿರೋಟಿ ರವೆ. ಕರ್ಜಿಕಾಯಿ ಗರಿ ಗರಿಯಾಗಿರ್ತೈತೆ, ಮೆತ್ತಗಾಗಲ್ಲ ಕರೆದ ಮೇಲೇನು. ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಚಪಾತಿ ಹಿಟ್ಟು ಅದಕ್ಕೆ ಕಲಸಿಟ್ಟಿದ್ದೀನಿ. ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜ, ಕಡಲೆಪಪ್ಪು ಅದನ್ನೊಂದು ರೌಂಡ್ ಪೌಡ್ರ್ ಮಾಡಿ, ಏಲಕ್ಕಿ ಒಂದು 5 ತಗೊಂಡಿದ್ದೀನಿ. ಹುರಿದಿರೋದು ಒಣಕೊಬ್ಬರಿ, ಗಸಗಸೆ ಹಾಕ್ತಾಯಿದ್ದೀನಿ. ಎಲ್ಲ ಬಿಸಿ ಆರಿದ ಮೇಲೆ ಮಾಡ್ತಾಯಿದ್ದೀನಿ. ಒಂದು ಗ್ಲಾಸ್ ಬೆಲ್ಲ ತಗೊಂಡಿದ್ದೀನಿ, ಪುಡಿ ಮಾಡಿ. ಇದೆಲ್ಲ ಸೇರಿಸಿ ಪೌಡ್ರ್ ಮಾಡ್ಕೊಬೇಕು. ಜಾಸ್ತಿ ತರಿನೂ ಬೇಡ, ಜಾಸ್ತಿ ನುಣ್ಣಗೂ ಬೇಡ, ಮೀಡಿಯಮಾಗಿರಲಿ. ಇದು ಕರ್ಜಿಕಾಯಿ ಕಣಕ ರೆಡಿ ಆಯಿತು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲಿ. ತೆಳುಗೆ ತೀಡಬೇಕು, ಜಾಸ್ತಿ ಮಂದ ಬೇಡ, ತೆಳುಗಿರಲಿ. ಎಣ್ಣೆ ಕಾಯಿಸ್ಕೊಂಡು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು. ತೆಗಿತಾ ಇದ್ದೀನಿ ಎಣ್ಣೆಯಿಂದ. ಕರ್ಜಿಕಾಯಿ ಅಂತೂ ತುಂಬ ರುಚಿಯಾಗಿತ್ತು. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಹಾಗೂ ಶುಭ ದಿನ.